ನಮಸ್ತೆ. 19ನೇ ತಾರೀಕು 8ನೇ ತಿಂಗಳು 2025 ಮಂಗಳವಾರ, ಕೃಷ್ಣ ಪಕ್ಷ, ಏಕಾದಶಿ ಇದೆ. ನಕ್ಷತ್ರ ಆರುದ್ರ. ಏಕಾದಶಿ ಮಧ್ಯಾಹ್ನ 3:33ವರೆಗಿದೆ. ಆಮೇಲೆ ದ್ವಾದಶಿ. ನಕ್ಷತ್ರ ಇವತ್ತು ಆರುದ್ರ. ರಾತ್ರಿ 1:07:29ವರೆಗಿದೆ. ಆಮೇಲೆ ಬರುವಂಥದ್ದು ಪುನರ್ವಸು ನಕ್ಷತ್ರ. ಇವತ್ತು 2 ನಕ್ಷತ್ರಗಳಿದೆ, 2 ತಿಥಿ ಇದೆ. ಈ ದಿನ ಹೇಗಿದೆ ಅಂತ ನೋಡೋಣ. ಇವತ್ತು ಬಂದಿರುವಂಥ ಈ ಆರುದ್ರ ನಕ್ಷತ್ರ ಕಾರ್ಯನಾಶವನ್ನು ಕೊಡುತ್ತದೆ. ಹಾಗಾಗಿ ರಾತ್ರಿಯವರೆಗೂ ಅಶುಭವೇ. ಆಮೇಲೆ ಬರುವಂಥ ಪುನರ್ವಸು ನಕ್ಷತ್ರ ಲಾಭವನ್ನು ಕೊಡುತ್ತದೆ. ಅಂದರೆ ಅದು ರಾತ್ರಿ ಆಗ್ಬಿಡುತ್ತದೆ. ಅಂದರೆ ರಾತ್ರಿ 1:08 ಆಗ್ಬಿಡುತ್ತದೆ. ಆರುದ್ರ ಒಂದು ನಕ್ಷತ್ರ ಮುಗಿದು ಪುನರ್ವಸು ಅನ್ನುವ ನಕ್ಷತ್ರ ಪ್ರಾರಂಭವಾಗಬೇಕು. ಆದ್ದರಿಂದಾಗಿ ಇವತ್ತಿನ ದಿನ ಉತ್ತಮವಾಗಿಲ್ಲ. ಬರೀ ಹಣಕಾಸು ಅಂತಲ್ಲ, ಎಲ್ಲ ಕಾರ್ಯಗಳು ನಾಶ ಅಂತ ಬಂದಿರೋದ್ರಿಂದ ಶುಭ ದಿನವಲ್ಲ ಇವತ್ತಿನ ದಿನದಲ್ಲಿ. ಹಂಗಾಗಿ ಮಕ್ಕಳು ಹುಟ್ಟದೇ ಇರೋದೇ ಉತ್ತಮ. ಆದರೆ ಎಮರ್ಜೆನ್ಸಿಗೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತೆಲ್ಲ ಜನ್ಮ ರಾಶಿ ಹೆಂಗಂತಂದರೆ ಆರುದ್ರ ನಕ್ಷತ್ರವು ಪುನರ್ವಸು ಕೂಡಿ ಮಿಥುನ ರಾಶಿ ಆಗುತ್ತದೆ. ಬೆಳಿಗ್ಗೆ 6:08ರಿಂದ 7:50ವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ. ಆನಂತರ 2ನೇ ಪಾದ ಮಧ್ಯಾಹ್ನ 1:34ವರೆಗೂ ಇದೆ. ಆನಂತರ ಸಂಜೆ 7:20ವರೆಗೂ ಆರುದ್ರ ನಕ್ಷತ್ರ 3ನೇ ಪಾದ. 7:20ನ ಮೇಲೆ ರಾತ್ರಿ 1:07ವರೆಗೂ ಆರುದ್ರ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಆರುದ್ರ ನಕ್ಷತ್ರವೇ ಮುಗಿತದೆ. ಆನಂತರ ಅಂದರೆ ರಾತ್ರಿ 1:07 ಮೇಲೆ ಪುನರ್ವಸು ನಕ್ಷತ್ರ ಪ್ರಾರಂಭವಾಗಿ ಈ ನಕ್ಷತ್ರ ನಾಳೆಯವರೆಗೂ ಇದೆ. ನಾಳೆಯವರೆಗೂ ಅಂತಂದರೆ 20ನೇ ತಾರೀಕು ಅಂದರೆ ಬುಧವಾರದವರೆಗೂ ಈ ಪುನರ್ವಸು ನಕ್ಷತ್ರವಿದೆ. ಇವತ್ತು ಮತ್ತೆ ಬರೋಣ. ಇವತ್ತಿನ ದಿನ ಪ್ರಕಾರ 100% ಶುಭ ಅಶುಭಗಳನ್ನು ನೋಡೋಣ. 100% ಶುಭ ಸಮಯಗಳು ಹಂಗೆ ಅಂತಂದರೆ ಇವತ್ತಿನ 100% ಖಂಡಿತವಾಗಿಯೂ ಎಲ್ಲ ಕಾರ್ಯಗಳನ್ನು ಮಾಡುವಂಥದ್ದು ಸಾಧ್ಯವಿಲ್ಲದ ವಿಷಯಗಳು. ಆದ್ದರಿಂದ ನೋಡ್ಕೊಳ್ಳಿ. ಯಾಕೆಂತಂದರೆ ಇವತ್ತು ಕಾರ್ಯನಾಶ ಅಂತ ಇರೋದರಿಂದ ಶುಭವಲ್ಲ. ಬೆಳಗ್ಗೆ ಆದರೂ ಎಮರ್ಜೆನ್ಸಿ ಆಸ್ಪತ್ರೆ ಕಾರ್ಯಗಳಿಗೆ ಮಾತ್ರ ಇದು. ಮತ್ತು ಕೋರ್ಟ್ ಕೇಸ್ಗಳಿಗೆ 6:08ರಿಂದ 8:36 ಶುಭ ಸಮಯ. 11:43ರಿಂದ 3:29ವರೆಗೂ ಒಂದು ಶುಭ ಸಮಯ. ಶುಭ ಸಮಯ ಅಂತಂದಿವೆ, ಶುಭ ದಿನವಂತಲ್ಲ. ಸಂಜೆ 6:27ರಿಂದ ರಾತ್ರಿ 9:29ವರೆಗೂ ಒಂದು ಸಮಯ. ಅದೇ ಸಮಯದಲ್ಲಿ ರಾತ್ರಿ 11:37ರಿಂದ ಶುಭ ಸಮಯಗಳು ಅಂತ ಇರೋದರಿಂದ ಏನೋ ಒಳ್ಳೆಯ ಕಾರ್ಯಗಳು, ದೇವರ ಕಾರ್ಯಗಳು, ಪೂಜೆಗಳು ಇಂಥದ್ದನ್ನು ಮಾಡಬಹುದು. ಆದರೆ ಖಂಡಿತವಾಗಿ ಮುಹೂರ್ತ ಕಾರ್ಯಗಳು ಯಾವುದೂ ಇಲ್ಲ. ಮಂಗಳವಾರ ಬೇರೆ. ಆದ್ದರಿಂದ ಹೆಚ್ಚಾಗಿ ಗಮನ ಕೊಡಿ. ಇವತ್ತು 100% ಅಶುಭವನ್ನು ನೋಡೋಣ. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ ಬೆಳಿಗ್ಗೆ 6:08ರಿಂದ ಇವತ್ತು ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ ಉಂಟು. ಬೆಳಗ್ಗೆ ಅಂದರೆ 6:08 ಪ್ರಾರಂಭವಾಗುತ್ತದೆ ಇದು. ಇವತ್ತು ಬೆಳಗ್ಗೆ 8:38ರಿಂದ 9:28ವರೆಗೂ ದುರ್ಮುಹೂರ್ತ. 9:15ರಿಂದ ಅಂದರೆ 9:15 ಬೆಳಗ್ಗೆಯಿಂದ 10:49ವರೆಗೂ ಯಮಕಂಡ ಕಾಲ. 10:09ರಿಂದ 11:41ವರೆಗೂ ನಕ್ಷತ್ರ ವಿಷಘಟ್ಟಿಕಾ ಕಾಲ. ಮಧ್ಯಾಹ್ನ 3:31ರಿಂದ ಸಂಜೆ 5:05ವರೆಗೂ ರಾಹುಕಾಲ. ಮಧ್ಯಾಹ್ನ 3:31ರಿಂದ ಸಂಜೆ 5:05ವರೆಗೂ ವಿಷಕಾಲ. ಸಂಜೆ 4:32 ಮೇಲೆ 6:25ವರೆಗೂ ಮೃತ್ಯು ಇದೆ. ಅದೇ ಥರ ರಾತ್ರಿ 9:31ರಿಂದ 10:57ವರೆಗೂ ವಿಷಕಾಲ. ರಾತ್ರಿ 9:47ರಿಂದ ರಾತ್ರಿ 11:35ವರೆಗೂ ಮೃತ್ಯು. ಹಂಗಾಗಿ ಇದೆಲ್ಲ ಅಶುಭ ಸಮಯಗಳು. ನಿಮಗೆಲ್ಲ ಗೊತ್ತು ಏನು ಮಾಡಬೇಕು ಮಾಡಬಾರ್ದು ಅಂತ. ಅದನ್ನು ಸರಿಯಾಗಿ ಫಾಲೋ ಮಾಡಿ. ನಾ ಕೊಟ್ಟಿರೋ ಒಳ್ಳೆಯ ಟೈಮಿನ ಎಮರ್ಜೆನ್ಸಿಗೆ ಮಾತ್ರ, ಅಂದರೆ ಆಸ್ಪತ್ರೆ ಕಾರ್ಯಗಳು, ಕೋರ್ಟ್ ಮುಂತಾದ ಇದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ. ಶುಭ ಕಾರ್ಯಗಳಿಗೆ ಖಂಡಿತ ಇಲ್ಲ. ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಗಮನ ಕೊಟ್ಟರೆ ಖಂಡಿತವಾಗಿ ಲಾಸಿನಿಂದಲೋ ಅಥವಾ ಕಾರ್ಯಗಳು ತೊಂದರೆ ಆಗೋದರಿಂದಲೋ ತಪ್ಪಿಸ್ಕೋಬೋದು. ಇವತ್ತು ರೀತಿಯಲ್ಲಿ ಮಂಗಳವಾರವು ಕೂಡಿ ಬರೋದರಿಂದಲೂ ಕರು ಚಂದ್ರನೂ ಸೇರಿರೋದರಿಂದಲೂ ದೋಷ ಉಂಟು. ಆದ್ದರಿಂದಲೇ ಪದೇ ಪದೇ ಹೇಳ್ತೀವಿ, ಸ್ವಲ್ಪ ಗಮನ ಕೊಡಿ.
ಆದರೂ ಗ್ರಹಸ್ಥಿತಿಗಳನ್ನು ನೋಡಿದರೆ ಇವತ್ತು ಹುಟ್ಟುವ ಮಕ್ಕಳಿಗೆ ಗಜಕೇಸರಿ ಯೋಗ ಉಂಟು. ಇದು ಗುರುವಿಂದಲೂ ಚಂದ್ರನಿಂದಲೂ ಬರುವ ಗಜಕೇಸರಿ ಯೋಗ ಅಥವಾ ಗುರುಚಂದ್ರ ಯೋಗ ಅಂತ ಹೆಸರು. ಈ ಯೋಗವಿದ್ದರೂ ಜಾತಕ ರೂಪದಲ್ಲಿ ಮಕ್ಕಳು ಹುಟ್ಟುವಂಥದ್ದು ಶುಭಕರವಾಗಿಲ್ಲ. ಆದ್ದರಿಂದಲೇ ಪದೇ ಪದೇ ಹೇಳುತ್ತೀವಿ, ಗಮನ ಕೊಡಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.